ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸ್ನಲ್ಲಿ ಈಗ ಡಿಕೆ ಬ್ರದರ್ಸ್ ಹೆಸರು ಕೂಡ ಉಲ್ಲೇಖ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆ ಬ್ರದರ್ಸ್ ಬುಡಕ್ಕೆ ಈಗ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಬಂದಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರನ್ನ ಇಡಿ ಉಲ್ಲೇಖ ಮಾಡಿದೆ. ಯಂಗ್ ಇಂಡಿಯಾಗೆ 2.5 ಕೋಟಿ ದೇಣಿಗೆ ಕೊಟ್ಟಿರೋದಾಗಿ ಇಡಿ ಕೋರ್ಟ್ಗೆ ಕೊಟ್ಟಿರುವಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಬರ್ತಿದ್ದ ಹಾಗೆ ಈ ಬಗ್ಗೆ ಅವರುಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ದೇಣಿಗೆಯನ್ನ ನೀಡಿದ್ದೀವಿ ಅಂತ ಡಿಕೆ ಬ್ರದರ್ಸ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಹೌದು ನಾವು ಹಣ ಕೊಟ್ಟಿರೋದು ನಿಜ, ಹೈಕಮಾಂಡ್ ಸೂಚನೆ ಮೇರೆಗೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಸ್ವಂತ ಸಂಪಾದನೆಯ ಹಣ ಕೊಟ್ಟಿದ್ದೀವಿ, ಇದರಲ್ಲಿ ಏನು ತಪ್ಪು ಅಂತ ಸಮರ್ಥಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಮೊದಲದಾಗಿ 142 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಮೊದಲ ಆರೋಪವನ್ನು ಮಾಡಲಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಕಾಂಗ್ರೆಸ್ನ ಹಲವಾರು ನಾಯಕರುಗಳ ಹೆಸರು ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಇಬ್ಬರು ಡಿಕೆ ಬ್ರದರ್ಸ್ ಬಗ್ಗೆ ಈ ಹೆಸರು ಬಂದಿರೋದ್ರಿಂದ ಸಹಜವಾಗಿ ಅದನ್ನು ಅವರು ಒಪ್ಕೊಂಡಿದ್ದಾರೆ ಹೌದು ಅಂತ. ಇದು ಅವರಿಗೆ ಯಾವ ರೀತಿ ಸಂಕಷ್ಟವನ್ನು ತರಬಹುದು? ನೋಡಿ, ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅವರಿಗೆ ಯಾವುದೇ ದೊಡ್ಡ ರೀತಿಯಾದಂತಹ ಸಮಸ್ಯೆಗಳು ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. 2022 ನವೆಂಬರ್ನಲ್ಲಿ ಡಿ ಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನು ಕೊಟ್ಟಿತ್ತು. ಈ ಪ್ರಕರಣದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಇಡಿ ಮುಂದೆ ಅಧಿಕಾರಿಗಳ ಮುಂದೆ ಹಾಜರಾಗಿ ಸರಿಸುಮಾರು 5 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಗೆ ಒಳಪಟ್ಟಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಇಡಿ ಅಧಿಕಾರಿಗಳ ಮುಂದೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸುವುದರ ಉದ್ದೇಶ ಏನಾಗಿತ್ತು ಅಂದ್ರೆ, ಯಂಗ್ ಇಂಡಿಯಾ ಸಂಸ್ಥೆಗೆ 2.5 ಕೋಟಿಯಷ್ಟು ದೇಣಿಗೆಯನ್ನ ಈ ಡಿ ಕೆ ಬ್ರದರ್ಸ್ ಕೊಟ್ಟಿದ್ರು. ಸೊ ಈ ಒಂದು ಹಣವನ್ನ ಯಾಕೆ ಕೊಟ್ಟಿದ್ರು ಮತ್ತೆ ಯಾವ ರೂಪದಲ್ಲಿ ಕೊಟ್ಟಿದ್ರು ಮತ್ತೆ ಹೀಗೆ ಕೊಡಲಾದಂತಹ ಹಣದ ಮೂಲ ಏನು ಅನ್ನುವಂಥದ್ರ ಮಾಹಿತಿಯನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರಣೆಯನ್ನ ನಡೆಸಲಾಗಿತ್ತು. ಕೇವಲ ಡಿ ಕೆ ಬ್ರದರ್ಸ್ ಮಾತ್ರ ಅಲ್ಲದೆ ಇಲ್ಲಿ ಕಾಂಗ್ರೆಸ್ನ ಬೇರೆ ಬೇರೆ ಪ್ರಮುಖ ನಾಯಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ನೋಡಿ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ ಏನು ಅಂದ್ರೆ, ಹೀಗೆ ಯಂಗ್ ಇಂಡಿಯಾಗೆ ದೇಶಾದ್ಯಂತ ಗಾಂಧಿ ಫ್ಯಾಮಿಲಿ ತನ್ನ ಪೊಲಿಟಿಕಲ್ ಪವರ್ ಅನ್ನ ಬಳಸಿಕೊಂಡು ದೇಣಿಗೆಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಮತ್ತೆ ಹೀಗೆ ಸಂಗ್ರಹವಾದಂತಹ ದೇಣಿಗೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಕೆಲಸವನ್ನ ಗಾಂಧಿ ಕುಟುಂಬ ಮಾಡಿದೆ ಅನ್ನುವಂಥದ್ದು ಇಡಿಯ ಆರೋಪ ಆಗಿರುವಂತದ್ದು. ನೋಡಿ, 2023ರಲ್ಲಿ ಸುಮಾರು 750 ಕೋಟಿಯಷ್ಟಿರುವಂತ ಪ್ರಾಪರ್ಟಿಯನ್ನ ಇಡಿ ಅಟ್ಯಾಚ್ ಮಾಡುತ್ತೆ, ಅಂದ್ರೆ ಜಪ್ತಿಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ತನ್ನ ಚಾರ್ಜ್ ಶೀಟ್ ನಲ್ಲಿ ಇಡಿ ಉಲ್ಲೇಖ ಮಾಡಿರುವಂತದ್ದು ಏನು ಅಂದ್ರೆ, ನಾವು ಈ ಒಂದು ಆಸ್ತಿಯನ್ನ ಜಪ್ತಿ ಮಾಡೋಕ್ಕಿಂತ ಮುಂಚೆ ಸುಮಾರು 142 ಕೋಟಿಯಷ್ಟು ಹಣವನ್ನ ಗಾಂಧಿ ಕುಟುಂಬ ದುರ್ಬಳಕೆ ಮಾಡಿಕೊಂಡಿದೆ ಅನ್ನುವಂಥದ್ದು ಇಡಿಯ ಆರೋಪ ಆಗಿರುವಂಥದ್ದು. ಸೊ ಈ 142 ಕೋಟಿ ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಹೀಗೆ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಪ್ರಮುಖ ನಾಯಕರಿಂದ ಈ ಒಂದು ಹಣವನ್ನ ಸಂಗ್ರಹಿಸಲಾಗಿತ್ತು. ಮತ್ತೆ ಯಾರ್ಯಾರು ಇದಕ್ಕೆ ಡೊನೇಟ್ ಮಾಡಿದ್ರು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಕೋರ್ಟ್ಗೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಹೆಸರುಗಳನ್ನ ಮೆನ್ಷನ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇಡಿ ತನ್ನ ವಿಚಾರಣೆಯ ಭಾಗದಲ್ಲಿ ಯಾವೆಲ್ಲ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಮತ್ತೆ ಅವರು ಹಣವನ್ನ ಹೇಗೆ ಕೊಟ್ಟಿದ್ರು, ಯಾವ ರೂಪದಲ್ಲಿ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನ ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈ ಹಣವನ್ನ ಗಾಂಧಿ ಕುಟುಂಬ ಹೇಗೆ ದುರ್ಬಳಕೆ ಮಾಡಿಕೊಂಡಿದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನದ ಭಾಗ ಈ ಚಾರ್ಜ್ ಶೀಟ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಡಿ ಕೆ ಸುರೇಶ್ ಅವ್ರಿಗಾಗ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅನುಮಾನ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಸಂಗತಿ ಏನು ಅಂದ್ರೆ, ಈ 2.5 ಕೋಟಿ ಹಣವನ್ನ ಏನ್ ಕೊಟ್ಟಿದ್ದಾರೆ ಇದನ್ನ ಅವರು ಐಟಿ ಕ್ಲಿಯರ್ ಮಾಡ್ಕೊಂಡಿದಾರಾ ಇಲ್ವಾ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ತಾವು ಏನು ಆದಾಯ ತೆರಿಗೆಯನ್ನ ಘೋಷಣೆ ಮಾಡ್ತಾರೆ ಅದರಲ್ಲಿ ಈ ಅಂಶಗಳು ವರದಿ ಆಗಿದವ, ಇದನ್ನ ಅವರು ನಮೂದಿಸಿದಾರಾ ಇಲ್ವಾ ಅನ್ನುವಂಥದ್ದು ಒಂದಿಷ್ಟು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಒಂದ್ ವೇಳೆ ನಮೂದಿಸಿಲ್ಲ ಅಂದ್ರೆ ಅದು ಒಂದು ಪ್ರತ್ಯೇಕವಾದಂತಹ ಪ್ರಕರಣ ಆಗುತ್ತೆ, ಇದಕ್ಕೆ ಅದು ಆಡ್ ಆನ್ ಆಗಲ್ಲ. ಸೊ ಹಾಗಾಗಿ ಐಟಿ ಅಧಿಕಾರಿಗಳಿಗೆ ಮುಂದಿನ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಕ್ಲಾರಿಫಿಕೇಶನ್ಗಳನ್ನ ಕೊಡಬೇಕಾಗುತ್ತೆ. ಆದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮುಖ್ಯವಾಗಿ ಗಾಂಧಿ ಕುಟುಂಬವನ್ನ ಇಲ್ಲಿ ಫೋಕಸ್ ಮಾಡಲಾಗ್ತಾ ಇರುವಂತದ್ದು. ದೇಶಾದ್ಯಂತ ಕಾಂಗ್ರೆಸ್ ನಾಯಕರಿಂದ ಹಣವನ್ನ ಹೇಗೆ ಸಂಗ್ರಹಿಸಿ ಅದನ್ನ ದುರ್ಬಳಕೆ ಮಾಡಿಕೊಳ್ಳಲಾಯಿತು ಅನ್ನುವಂಥದ್ದನ್ನ ಇಡಿ ಈಗ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ದಿವ್ಯಾ.